ಭಾರತೀಯ ತೀಯ ಸಮಾಜ ರಿಜಿಸ್ಟರ್ಡ್ ಉಳ್ಳಾಲ ವಲಯದ ವತಿಯಿಂದ ಉಳ್ಳಾಲ ಶ್ರೀ ಚೀರುಂಬ ಭಗವತಿ ಕ್ಷೇತ್ರಕ್ಕೆ ಒಳಪಟ್ಟಂತಹ 4 ಊರಿಯಗಳಾದ ಉಳ್ಳಾಲ, ಕೋಟೆಕಾರ, ಉಚ್ಚಿಲ, ತಲಪಾಡಿ, ಬೆಲ್ಮ, ಮಂಚನಾಡಿ ಹಾಗೂ ನಂದ್ಯ, ಮಾನೇಲಿ ವ್ಯಾಪ್ತಿಯ 2026ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಗಳಲ್ಲಿ 85% ಹೆಚ್ಚು ಅಂಕ ಗಳಿಸಿದ ತೀಯ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜುಲೈ 5ರ ಭಾನುವಾರ ಬೆಳಗ್ಗೆ 9 ಗಂಟೆಗೆ ಕೊಲ್ಯಾದ ಸೌಭಾಗ್ಯ ಸಭಾಭವನದಲ್ಲಿ ನಡೆಯಲಿಕ್ಕಿದೆ ಎಂದು ಉಳ್ಳಾಲ ವಲಯ ಭಾರತೀಯ ತೀಯ ಸಮಾಜದ ಪ್ರಧಾನ ಕಾರ್ಯದರ್ಶಿ ಸುಕೇಶ್ ಮಂಚನಾಡಿ ತಿಳಿಸಿದರು. ತೊಕ್ಕೊಟ್ಟುವಿನ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಶನಿವಾರದಂದು ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಕಾರ್ಯಕ್ರಮವು ತೀಯ ಪ್ರತಿಭೆಗಳ ಭರತನಾಟ್ಯ ಪ್ರದರ್ಶನಗಳೊಂದಿಗೆ ಆರಂಭಗೊಳ್ಳಲಿಕ್ಕಿದ್ದು ಬೆಳಗ್ಗೆ 9 ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಭಾರತೀಯ ತೀಯ ಸಮಾಜ ಉಳ್ಳಾಲ ವಲಯದ ಅಧ್ಯಕ್ಷರಾದ ಜಯಂತ್ ಕೊಂಡಾನ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದು, ಭಾರತೀಯ ತೀಯ ಸಮಾಜ ಕೇಂದ್ರ ಸಮಿತಿಯ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ. ಉಳ್ಳಾಲ ಭಾರತ್ ಪಿಯು ಕಾಲೇಜಿನ ಕನ್ನಡ ಉಪನ್ಯಾಸಕಿ ಕಸ್ತೂರಿ ಸ್ವರ್ಣ ಅವರು ಶಿಕ್ಷಣ, ವಿದ್ಯಾರ್ಥಿ ವೇತನ ಮತ್ತು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ವಿಷಯದ ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ. ತೀಯ ಸಮಾಜದ ಪ್ರಮುಖರು ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಇದೇ ಸಂದರ್ಭದಲ್ಲಿ ನಿವೃತ್ತ ಯೋಧ ಕೃಷ್ಣ ಬಿಎಂ ಅವರಿಗೆ ತೀಯ ಜವಾನ್ ಬಿರುದು ನೀಡಿ ಗೌರವಿಸಲಾಗುತ್ತದೆ. ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಅಭಿನಂದನೆ ಹಾಗೂ ಸನ್ಮಾನ ಕೂಡ ನಡೆಯಲಿಕ್ಕಿದೆ. ಕಳೆದ ವರ್ಷ ಸುಮಾರು 25 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗಿತ್ತು. ಈ ಬಾರಿ ಕನಿಷ್ಠ 30ರಿಂದ 35 ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರದ ಪ್ರಯೋಜನವನ್ನ ಪಡೆಯುವಂತಹ ನಿರೀಕ್ಷೆ ಇದೆ. ಕಳೆದ 2 ತಿಂಗಳಿಂದ ವ್ಯಾಪಕ ಪ್ರಚಾರ ಕೈಗೊಳ್ಳಲಾಗಿದೆ ಎಂದು ಮುಂದಿನ ದಿನದಲ್ಲಿ ಅಶಕ್ತರಿಗೆ ಸಹಾಯಧನ ಹಾಗೂ ಅನಾರೋಗ್ಯ ಪೀಡಿತರಿಗೆ ನೆರವು ಸೇರಿದಂತೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಯೋಜನೆ ಕೂಡ ಇದೆ ಎಂದರು. ಇನ್ನು ಪ್ರಶಸ್ತಿ ಪಡೆಯುವ ವಿದ್ಯಾರ್ಥಿಗಳು ಜುಲೈ 5ರಂದು ಬೆಳಿಗ್ಗೆ 9 ಗಂಟೆಗೆ ಪೋಷಕರೊಂದಿಗೆ ಕಡ್ಡಾಯವಾಗಿ ಹಾಜರಾಗಿ ಹೆಸರು ನೋಂದಾಯಿಸಿಕೊಳ್ಳಬೇಕು. ಅರ್ಜಿ ಸಲ್ಲಿಕೆಯ ಅವಧಿಯನ್ನ ಸಾರ್ವಜನಿಕರ ಮನವಿಯ ಮೇರೆಗೆ ಜುಲೈ 2ರ ಸಂಜೆ 4 ಗಂಟೆಯವರೆಗೆ ವಿಸ್ತರಿಸಲಾಗಿದೆ. ಭರ್ತಿ ಮಾಡಿದ ಅರ್ಜಿಗಳನ್ನ ಜೈ ಭಾರತ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್, ಸನ್ ಸಿಟಿ ಬಿಲ್ಡಿಂಗ್, ತೊಕ್ಕೊಟ್ಟು ಇಲ್ಲಿಗೆ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗೆ ಪ್ರಧಾನ ಕಾರ್ಯದರ್ಶಿ ಸುಕೇಶ್ ಮಂಚನಾಡಿ ಇವರನ್ನು ಸಂಪರ್ಕಿಸಬಹುದು. ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ 9731747753. ಇನ್ನು ಭಾರತೀಯ ತೀಯ ಸಮಾಜ ಉಳ್ಳಾಲ ವಲಯದ ಅಧ್ಯಕ್ಷರಾದ ಜಯಂತ್ ಕೊಂಡಾನ, ಮಹಿಳಾ ಸಮಿತಿ ಅಧ್ಯಕ್ಷೆ ಸುಧಾಶ್ರೀ ರಮೇಶ್, ಪ್ರಮುಖರಾದ ಗಣೇಶ್ ಕೊಲ್ಯ, ಪವನ್ ರಾಜ್ ಕೊಲ್ಯ, ಜಯಂತ್ ಕೊಲ್ಯ, ನಿಶಾ ಸುನಿಲ್ ತೊಕ್ಕೊಟ್ಟು ಹಾಗೂ ತನುಜಾ ತಲಪಾಡಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಉಳ್ಳಾಲ ವಲಯದ ಅಧ್ಯಕ್ಷರಾಗಿರುವ ಶ್ರೀಯುತ ಜಯಂತ್ ಕೊಂಡಾಣ ಇದ್ದಾರೆ. ಅದೇ ರೀತಿ ಮಹಿಳಾ ವೇದಿಕೆಯ ಅಧ್ಯಕ್ಷೆಯಾಗಿರುವ ಶ್ರೀಮತಿ ಸುದರ್ಶಿನಿ ರಮೇಶ್, ಅದೇ ರೀತಿ ಉಳ್ಳಾಲ ವಲಯದ ಪದಾಧಿಕಾರಿಗಳಾಗಿರುವಂತಹ ಗಣೇಶ್ ಕೊಲ್ಯ, ಜಯಂತ್ ಕುಮಾರ್ ಕೊಲ್ಯ, ನಿಶಾ ಕುಂಪಳ, ಅದೇ ರೀತಿ ಈ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಪತ್ರಕರ್ತ ಬಂಧುಗಳು, ಕಾರ್ಯಕ್ರಮದ ಪ್ರಚಾರ ಮತ್ತು ಪ್ರಸಾರಕ್ಕಾಗಿ ಇರುವಂತವರು, ನಿಮಗೆಲ್ಲರಿಗೂ ಕೂಡ ಅತ್ಯಂತ ಆದರಣೀಯವಾಗಿ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಇಷ್ಟು ಉಳ್ಳಾಲ ವಲಯ ಕಳೆದ ವರ್ಷದಿಂದ ಜಯಂತ ಕೊಂಡಾಣ ಇವರ ಅಧ್ಯಕ್ಷತೆಯಲ್ಲಿ ಪ್ರಥಮ ವರ್ಷವನ್ನು ನಾವು ಪೂರೈಸಿದ್ದೇವೆ. ಬಹಳ ಯಶಸ್ವಿಯಾಗಿ 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿಗಳನ್ನು ನೀಡಿದ್ದೇವೆ. ಬಹಳ ಯಶಸ್ವಿ ಕಾರ್ಯಕ್ರಮ ಆಗಿದೆ. ಈ ವರ್ಷ ಅದಕ್ಕೂ ಮಿಗಿಲಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ದೃಷ್ಟಿಯಿಂದ ಕಳೆದ 1-2 ತಿಂಗಳುಗಳ ಮೊದಲೇ ಪ್ರಚಾರ ಪ್ರಸಾರ ದೃಷ್ಟಿಯಿಂದ ಫ್ಲೆಕ್ಸ್ಗಳನ್ನು ಅಳವಡಿಸುತ್ತಾ ಹಾಗೂ ಮುಖತಃ ಭೇಟಿಯಾಗಿ ನಮ್ಮ ಸ್ವಜಾತಿ ಬಾಂಧವರ ಒಗ್ಗೂಡುವಿಕೆಯಿಂದ ಈ ಕಾರ್ಯಕ್ರಮ ಮಾಡಬೇಕು ಅಂತ ದೃಷ್ಟಿಯಿಂದ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಈ ವರ್ಷ ಸರಿಸುಮಾರು 30, ಅದಕ್ಕಿಂತ ಹೆಚ್ಚು 35ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬರುವ ನಿರೀಕ್ಷೆ ಇದೆ. ಇನ್ನು ನಾಳೆ ನಡೆಯುವಂತಹ ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪೋಷಕರಿಗೆ ಕೊನೆಯ ದಿನಾಂಕವನ್ನ ಜೂನ್ ತಿಂಗಳ 30ರಂದು ಅಂತ ನೀಡಿದ್ದೆವು. ಆದರೆ ತುಂಬಾ ಮಂದಿಯ ಬೇಡಿಕೆ ಏನು ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ವಿಸ್ತರಣೆ ಮಾಡಬೇಕು, ಇನ್ನೂ ಫಲಾನುಭವಿಗಳಿದ್ದಾರೆ. ಹಾಗಾಗಿ ನಾವು ಅದನ್ನು ಜುಲೈ 3ರವರೆಗೆ ನಾವು ಹಮ್ಮಿಕೊಂಡಿದ್ದೇವೆ. ಜುಲೈ 3ರಂದು ಸಂಜೆ 4 ಗಂಟೆವರೆಗೆ ಕೂಡ ಅವಕಾಶವಿದೆ. ಇನ್ನು ಈ ವರ್ಷ ಈ ಒಂದು ಸಭಾ ವೇದಿಕೆಯಲ್ಲಿ ವೇದಿಕೆಯ ಅತಿಥಿಗಳಿಂದ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ. ಅದಕ್ಕೂ ಮೊದಲು 9 ಗಂಟೆಗೆ ನಮ್ಮ ಸ್ವಜಾತಿ ಬಾಂಧವರ ಪ್ರತಿಭೆಗಳಿಂದ ಭರತನಾಟ್ಯ ವೈವಿಧ್ಯ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಮಾರ್ಗದರ್ಶಕರಾಗಿರುವ ಶ್ರೀ ಮೋಹನ್ ಬಿ ತುಂಬೆ, ಶ್ರೀ ಕಿರಣ್ ಕುಮಾರ್ ತಲಪಾಡಿ ಹಾಗೂ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಗವರ್ಮೆಂಟ್ ಐಟಿ ಮೆನ್ ಕದ್ರಿ ಹಿಲ್ ಮಂಗಳೂರು ಇದರ ಶ್ರೀಮತಿ ಕೃಪಾಲಿನಿ ಸುರೇಶ್, ಮಹಿಳಾ ಸಮಿತಿ ಭಾರತೀಯ ತೀಯ ಸಮಾಜ ರಿಜಿಸ್ಟರ್ಡ್ ಉಳ್ಳಾಲ ವಲಯ ಇದರ ಅಧ್ಯಕ್ಷರಾಗಿರುವ ಶ್ರೀಮತಿ ಸುದರ್ಶಿನಿ ರಮೇಶ್ ಇವರೆಲ್ಲರೂ ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಲಿಕ್ಕಿದ್ದಾರೆ.
ಈ ವರ್ಷವೂ ಕೂಡ ನಾವು SLC ಮತ್ತು PUC ಯಲ್ಲಿ ಅತ್ಯಧಿಕ ಅಂಕ ಅಂದರೆ ಟಾಪರ್ ಆದವರನ್ನು ಪ್ರತ್ಯೇಕವಾಗಿ ನಾವು ಅಭಿನಂದಿಸಲಿದ್ದೇವೆ. ಆ ಬಳಿಕ ನಮ್ಮ ಕೋರಿಕೆಯ ಮೇರೆಗೆ ಎಷ್ಟೆಲ್ಲ ಅರ್ಜಿಗಳು ಬಂದಿದೆ ಆ ಎಲ್ಲ ವಿದ್ಯಾರ್ಥಿಗಳನ್ನ SLC ಮತ್ತು PUC ಹಂತದಲ್ಲಿ ನಾವು ಪ್ರತ್ಯೇಕವಾಗಿ ಅವರನ್ನು ಸನ್ಮಾನಿಸಲಿದ್ದೇವೆ. ಶಾಲು ಫಲವಸ್ತು ನೆನಪಿನ ಕಾಣಿಕೆಯೊಂದಿಗೆ ಅವರನ್ನು ಗೌರವಿಸಲಿದ್ದೇವೆ. ಇನ್ನು ಕಳೆದ ವರ್ಷ ನಾವು ನಮ್ಮ ವೇದಿಕೆಯಲ್ಲಿ ಕೇವಲ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೊಡುವುದು ಮಾತ್ರವಲ್ಲದೆ ಸಮಾಜದಲ್ಲಿ ಒಂದು ಸಾಧನೆಯನ್ನು ಮಾಡಿದಂಥ ವ್ಯಕ್ತಿಗಳಿದ್ದಾರೆ ಅವರಿಗೆ ಒಂದು ಅಭಿನಂದನೆ ಕೊಡಬೇಕು ದೃಷ್ಟಿಯಿಂದ ಕಳೆದ ವರ್ಷ ನಾವು ಸುಹಾಸಿನಿ ಬಾಬುಕಟ್ಟೆ ಅವರಿಗೆ ತೀಯ ಕಣ್ಮಣಿ ಎಂಬ ಬಿರುದನ್ನು ನೀಡಿದ್ದೆವು. ಈ ವರ್ಷ ಕೂಡ ನಾವು ಕಳೆದ 1 ತಿಂಗಳ ಸಂಚಾರ ಮಾಡಿದಾಗ ನಮ್ಮ ಕಣ್ಣಿಗೆ ಬಿದ್ದದ್ದು ನಿವೃತ್ತ ಯೋಧ ಅವರು ಕೃಷ್ಣ BM ಉಚ್ಚಿರದಲ್ಲಿರುವವರು. ಕಳೆದ 10 ವರ್ಷ ನಿವೃತ್ತ ಜೀವನ ನಡೆಸಿ ಇದೀಗ ಸಮಾಜ ಸೇವೆಯಲ್ಲೂ ಮುಂಚೂಣಿಯಲ್ಲಿದ್ದಾರೆ. ಅವರನ್ನು ನಮ್ಮ ವೇದಿಕೆಯಲ್ಲಿ ತೀಯ ಜವಾನ್ ಎಂಬ ಬಿರುದನ್ನು ನೀಡಿ ಅವರನ್ನು ಗೌರವಿಸಿ ಸನ್ಮಾನಿಸಲಿಕ್ಕಿದ್ದೇವೆ.